ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ, ನಾನಿವತ್ತು ಹೇಳ್ತಾ ಇರುವಂಥ ಮಾಹಿತಿ ಬಂದು ಹಾಸನ ಜಿಲ್ಲೆಯ ಹಾಸನಾಂಬೆಯ ದೇವಸ್ಥಾನದ ಬಗ್ಗೆ. ಏನು ಪವಾಡ ಹಾಸನಾಂಬೆದು ಅಂತಂದರೆ, ನಿಮ್ಮಲ್ಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಆಲ್ರೆಡಿ. ಈ ಹಾಸನಾಂಬೆಯ ದೇವಸ್ಥಾನ ವರ್ಷಕ್ಕೆ ಒಂದು ಬಾರಿ ಮಾತ್ರ ಬಾಗಿಲು ತೆಗೆಯಲಾಗುತ್ತೆ. 9 ರಿಂದ 11 ದಿವಸ ತೆಗೆದಿರುತ್ತೆ. ಆಶ್ವೀಜ ಮಾಸ ಕೃಷ್ಣ ಪಕ್ಷದ ಪಾಡ್ಯ ತದಿಗೆ ನಂತರದ ಗುರುವಾರ ಬಾಗಿಲು ತೆಗೆದರೆ ಬಲಿಪಾಡ್ಯಮಿ ಆದ ನಾಳೆ ಬಾಗಿಲನ್ನು ಮುಚ್ಚಲಾಗುತ್ತೆ. ಈ ವರ್ಷ 24 ಅಕ್ಟೋಬರ್ ಬಾಗಿಲು ತೆಗೆಯುತ್ತೆ. ಆದರೆ 24ನೇ ತಾರೀಕು ಸಾರ್ವಜನಿಕರಿಗೆ ದರ್ಶನ ಇರೋದಿಲ್ಲ. ಆದ್ದರಿಂದ 25ರಿಂದ ದರ್ಶನ ಕೊಡ್ತಾ ಇದ್ದಾರೆ. ಮತ್ತು ಬಲಿಪಾಡ್ಯಮಿ ಆದ ನಾಳೆಗೆ ಬಾಗಿಲನ್ನು ಮುಚ್ಚಲಾಗುತ್ತೆ. ಟೋಟಲ್ 11 ದಿನ ಈ ವರ್ಷ ಹಾಸನಾಂಬೆಯ ದೇವಸ್ಥಾನ ತೆಗೆದಿರುತ್ತೆ. ಹೋದ ವರ್ಷ ಹಚ್ಚಿಟ್ಟಂತಹ ದೀಪ ಈ ವರ್ಷ ಹಾಗೆ ಉರಿತಾ ಇರುತ್ತೆ. ಹೋದ ವರ್ಷ ಇಟ್ಟಂಥ ನೈವೇದ್ಯ ಸ್ವಲ್ಪನೂ ಕೆಟ್ಟಿರಲ್ಲ. ಹಾಗೆ ಹೋದ ವರ್ಷ ಮುಡಿಸಿರುವಂಥ ಹೂವು ಈ ವರ್ಷನೂ ಕೂಡ ಹಾಗೆ ಫ್ರೆಶ್ ಆಗಿರುತ್ತೆ. ಇದು ಹಾಸನಾಂಬೆಯ ಒಂದು ಪವಾಡ ಅಂತಲೇ ಹೇಳ್ಬೋದು. ಸಪ್ತಮಾತೃಕೆಯರಲ್ಲಿ 3 ಜನ ಈ ಒಂದು ದೇವಸ್ಥಾನದಲ್ಲಿ ಹಾಸನಾಂಬೆಯ ರೂಪದಲ್ಲಿ ನೆಲೆಗೊಂಡಿರ್ತಾರೆ. ಅದಲ್ಲದೆ ಈ ವರ್ಷ ಒಂದು 13 ರಿಂದ 15 ಲಕ್ಷ ಜನ ಸೇರ್ಬೋದು ಅನ್ನೋಂತಹ ಒಂದು ಮಾಹಿತಿ ಇದೆ. ಬಲಿಪಾಡ್ಯಮಿ ಆದ ನಾಳೆಗೆ ಇದರದ್ದು ಬಾಗಿಲನ್ನು ಮುಚ್ಚಲಾಗುತ್ತೆ. ಹಾಸನಾಂಬೆಯ ಈ ಒಂದು ಪವಾಡ ನೋಡೋದಕ್ಕೆ ಲಕ್ಷಾಂತರ ಜನರು ಕಾಯ್ತಾ ಇರ್ತಾರೆ. ನೀವು ಕೂಡ ಯಾರಾದರೂ ಈ ಹಾಸನಾಂಬೆಯ ಪವಾಡವನ್ನು ನೋಡಬೇಕು ಅಂತ ಯಾರಿಗಾದರೂ ಆಸಕ್ತಿ ಇದ್ದರೆ 25ನೇ ತಾರೀಕು ಅಕ್ಟೋಬರಿಂದ 11 ದಿನಗಳ ಕಾಲ ದರ್ಶನಕ್ಕೆ ಅವಕಾಶ ಇರುತ್ತೆ. ಬಂದು ಹಾಸನಾಂಬೆಯ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ತುಂಬಾ ರಶ್ ಇರುತ್ತೆ. ಯಾಕಂದರೆ ವರ್ಷಕ್ಕೆ ಒಂದೇ ಬಾರಿ ಬಾಗಿಲು ತೆಗೆಯೋದ್ರಿಂದ ಹಾಸನಾಂಬೆಯ ಪವಾಡ ನೋಡೋಕ್ಕೆ ಲಕ್ಷಾಂತರ ಜನ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ತುಂಬಾ ಚೆನ್ನಾಗಿ ವಿಜೃಂಭಣೆಯಾಗಿ ಲೈಟಿಂಗ್ಸ್ ಆಗಿರ್ಬೋದು, ಹೂ ಅಲಂಕಾರಗಳಾಗಿರ್ಬೋದು, ಎಲ್ಲನೂ ನೋಡ್ತಾ ಇದ್ದಿರೋದು ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅಂತ. ತುಂಬ ಲಕ್ಷಾಂತರ ಜನ ಬಂದು ದರ್ಶನ ಮಾಡ್ತಾರೆ. ನೀವು ಕೂಡ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊತ, ಈ ಒಂದು ವಿಡಿಯೋದ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಈ ವರ್ಷ ದೀಪಾವಳಿ ಹಾಸನಾಂಬೆ ನಿಮಗೆಲ್ಲರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ, ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಸಿಗ್ತೀನಿ. ಇನ್ನೊಂದು ದೇವಸ್ಥಾನದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಮುಂದಾಗ್ತೀನಿ ಅಂತ ಹೇಳ್ತಾ, ಎಲ್ಲರಿಗೂ ನಮಸ್ಕಾರ, ಬಾಯ್. ಕೊನೆಯದಾಗಿ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಹಾಸನಾಂಬೆ ಈ ವರ್ಷ ದೀಪಾವಳಿ ಹಬ್ಬದಲ್ಲಿ 25ನೇ ತಾರೀಕು ಅಕ್ಟೋಬರ್ರಂದು ಸಾರ್ವಜನಿಕರ ದರ್ಶನಕ್ಕೆ ಓಪನ್ ಆಗ್ತಾ ಇದೆ. ಹಾಗೇನೆ ಬಲಿಪಾಡ್ಯಮಿ ಆದ ನಾಳೆಗೆ ಬಾಗಿಲನ್ನು ಮುಚ್ಚಲಾಗುತ್ತೆ. 11 ದಿನಗಳ ಕಾಲ ಮಾತ್ರನೇ ದೇವಸ್ಥಾನದ ಬಾಗಿಲು ತೆರೆದಿರುತ್ತೆ. ಡೇಟ್ ಬರ್ತಾ ಇದೆ, ಮೇಲ್ಗಡೆ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.